ನಮಸ್ಕಾರ ಪ್ರೀತಿಯ ವೀಕ್ಷಕರು, ತಮ್ಮೆಲ್ಲರೂ ಕೂಡ ದೇವನಗಿರಿ ಟಿವಿ ನ್ಯೂಸ್ಗೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಹಲವಾರು ವಿಚಾರಗಳ ಬಗ್ಗೆ ತಿಳಿಸ್ಲಿಕ್ಕಿದೆ. ಸೊ ಮೊಟ್ಟ ಮೊದಲನೇದಾಗಿ ದೊಡ್ಡವರು ಒಂದು ಗಾದೆ ಮಾತನ್ನ ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಿ. ಯಾಕೆ ಇದನ್ನ ನೆನಪಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ದುಡಿತಕ್ಕಂಥ ಎಲ್ಲರೂ ಕೂಡ ಕಡಿಮೆ ಅವಧಿಯಲ್ಲಿ ಸಾಕಷ್ಟು ಹಣವನ್ನು ಗಳಿಸ್ಬಿಡಬೇಕು ಅಂತಕ್ಕಂಥ ಒಂದು ಆಲೋಚನೆ ಅಂತ ಹೇಳಬೇಕಾ, ದುರಾಲೋಚನೆ ಅಂತ ಹೇಳಬೇಕಾ, ಅಥವಾ ಅವರ ಭವಿಷ್ಯದ ಬಗ್ಗೆ ಇರ್ತಕ್ಕಂಥ ಅವ್ರಿಗೆ ಕನಸು ಅಂತ ಹೇಳಬೇಕಾ, ಹೇಳಲಿಕ್ಕಾಗಲ್ಲ. ಯಾಕಪ್ಪ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂದರೆ, ಕಳೆದ 6 ತಿಂಗಳಲ್ಲಿ 30,000ಕ್ಕಿಂತ ಹೆಚ್ಚು ಜನ ಈ ಒಂದು ಆನ್ಲೈನ್ ವಂಚನೆ ಪ್ರಕರಣಗಳಿಗೆ ಬಲಿಯಾಗಿದ್ದಾರೆ. ಅದರಲ್ಲೂ ಕೂಡ ಇವರು ಕಳ್ಕೊಂಡಿರ್ತಕ್ಕಂಥ ಹಣ ಅದು ಎಷ್ಟು ಅಂತ ಹೇಳಿದ್ರೆ 1,500 ಕೋಟಿಗಿಂತ ಹೆಚ್ಚು. ಅದರಲ್ಲೂ ಕೂಡ ಆತಂಕಕಾರಿ ವಿಚಾರ ಅಂತ ಹೇಳಬೇಕಾ, ಅಥವಾ ಇದಕ್ಕೆ ಆಶ್ಚರ್ಯ ವಿಚಾರ ಅಂತ ಹೇಳಬೇಕಾ, ಅಥವಾ ಇದಕ್ಕೆ ಬೇಸರದ ವಿಚಾರ ಹೇಳಬೇಕಾ ಗೊತ್ತಾಗ್ತಾ ಇಲ್ಲ. ಏಕೆ ಅಂತ ಹೇಳಿದ್ರೆ, ಅನ್ಯಾಯಕ್ಕೊಳಗಾದವರಲ್ಲಿ, ವಂಚನೆಗೊಳಗಾದವರಲ್ಲಿ, ಮೋಸಕ್ಕೆ ಒಳಗಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ 30 ರಿಂದ 50 ವರ್ಷಗಳಲ್ಲಿ ಇರ್ತಕ್ಕಂಥವ್ರು 76% ಇದ್ರೆ, ಈ ಸೀನಿಯರ್ ಸಿಟಿಜನ್ ಅಂತಕ್ಕವರು 8% ಇದ್ದಾರೆ. ಅದರಲ್ಲೂ ಕೂಡ ಈ ಒಂದು ಕೆಲಸದಲ್ಲಿರ್ತಕ್ಕಂಥವ್ರು, ಹಣಕಾಸಿನ ವಿದ್ಯಾಭ್ಯಾಸ ಹೆಚ್ಚು ಮಾಡಿರ್ತಕ್ಕಂಥವ್ರೆ ಈ ಒಂದು ವಂಚನೆಗಳ ಪ್ರಕರಣಗಳಿಗೆ ಬಲಿಯಾಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಅದರಲ್ಲೂ ಕೂಡ ಈ ಒಂದು ಮೋಸ ಮತ್ತು ವಂಚನೆ ಪ್ರಕರಣಗಳಿಗೆ ಮೊಟ್ಟ ಮೊದಲನೇದಾಗಿ ಬೆಂಗಳೂರು ಅಂತಕ್ಕಂಥದ್ದು ಹಬ್ಬ ಆಗಿದ್ರೆ, ದೆಹಲಿ, ಹೈದರಾಬಾದ್, ಮುಂಬೈ ಅಂತ ಒಂದು ವಾಣಿಜ್ಯ ಸಿಟಿಗಳು ಕೂಡ ಬಲಿಯಾಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಸೊ ಹಾಗಾಗಿ ಯಾವುದೇ ಒಂದು ಮೊಬೈಲ್ಗೆ, ನಿಮ್ಮ ಮೊಬೈಲ್ಗಳಿಗೆ ಅನಿರೀಕ್ಷಿತವಾಗಿ ಬರ್ತಕ್ಕಂಥ ಲಿಂಕ್ಗಳನ್ನು ಓಪನ್ ಮಾಡೋದಕ್ಕಿಂತ ಮುಂಚೆ, ಯಾವುದೇ ಒಂದು ಕರೆಗಳಿಗೆ ಸ್ಪಂದಿಸೋದಕ್ಕಿಂತ ಮುಂಚೆ 10 ಬಾರಿ ಯೋಚನೆ ಮಾಡಿ. ಏಕೆಂದರೆ ಕಷ್ಟಪಟ್ಟು ಗಳಿಸಿರ್ತಕ್ಕಂಥ ಹಣ ಒಮ್ಮೆ ಹೋದರೆ ಯಾವುದೇ ಕಾರಣಕ್ಕೂ ವಾಪಸ್ ಬರ್ತಕ್ಕಂಥ ಸಾಧ್ಯತೆ ಇಲ್ಲೇ ಇಲ್ಲ. ಅದರಲ್ಲೂ ಕೂಡ ಈ ಆನ್ಲೈನ್ ವಂಚನೆಗಳ ಮೂಲಕ ಕಳ್ಕೊಂಡಿರ್ತಕ್ಕಂಥ ಹಣ 0.01% ಅಷ್ಟು ವಾಪಸ್ ಬಂದರೂ ಕೂಡ ಅದು ನಿಮ್ಮ ಅದೃಷ್ಟ ಮತ್ತು ನಿಮ್ಮ ಒಂದು ಪುಣ್ಯ ಅಂತ ಹೇಳಬೇಕು. ಇಲ್ಲ ಅಂದರೆ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಹಾಗಾಗಿ ದಯವಿಟ್ಟು ಈ ರೀತಿಯ ಆನ್ಲೈನ್ ವಂಚನೆಗಳಿಗೆ, ಪ್ರಕರಣಗಳಿಗೆ ದಯವಿಟ್ಟು ಬಲಿಯಾಗಬೇಡಿ ಅಂಥೇಳಿ ಪೊಲೀಸ್ ಇಲಾಖೆಯಿಂದ ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ. ನಾವು ಕೂಡ ಈ ಜಾಗೃತಿಯನ್ನು ಮೂಡಿಸೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರೇ ಬ್ಯಾಂಕರ್ ಅಂತ ಕಾಲ್ ಮಾಡಿದ್ರೆ, ಅಥವಾ ಯಾವುದೇ ಒಂದು ಸಂಸ್ಥೆಯಿಂದ ಕಾಲ್ ಮಾಡಿದ್ರೆ, ನಿಮ್ಮ OTP ಕಳಿಸ್ಲಿಲ್ಲ ಅಂದರೆ ಅಕೌಂಟ್ ಲಾಕ್ ಆಗಿಬಿಡುತ್ತೆ, ಅಥವಾ ನೀವೊಂದು ಈ ಲಿಂಕನ್ನು ಪ್ರೆಸ್ ಮಾಡಿಬಿಟ್ಟು ಅಮೌಂಟನ್ನು ಕಳಿಸ್ಲಿಲ್ಲ ಅಂದರೆ ನೀವೊಂದು ಡಿಜಿಟಲ್ ಅರೆಸ್ಟ್ ಆಗ್ತೀರಿ. ಈ ರೀತಿ ಸಾಕಷ್ಟು ಕರೆಗಳು ಬರ್ತಾ ಇರ್ತವೆ. ಸೊ ಯಾರೂ ಕೂಡ ಅವ್ರನ್ನ ಸ್ಪಂದಿಸ್ಲಿಕ್ಕೆ ಹೋಗಬೇಡಿ ಅಂತ ಕೇಳ್ಕೊಳ್ತಾ, ಜನಸಾಮಾನ್ಯರಲ್ಲಿ, ವಿದ್ಯಾವಂತರಲ್ಲಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರಲ್ಲಿ ಮತ್ತೊಮ್ಮೆ ಜಾಗೃತಿ ಮೂಡಿಸ್ತಕ್ಕಂಥ ಜವಾಬ್ದಾರಿಯುತ ಕೆಲಸವನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇವತ್ತು ಎಲ್ಲ ಕಡೆಗಳಲ್ಲಿ ಕ್ರೀಡೆಯ ಒಂದು ವಾತಾವರಣ ತುಂಬಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕ್ರಿಕೆಟ್ ಇರ್ಬೋದು, ಅದರಲ್ಲೂ ನಮ್ಮ ಒಂದು ಪ್ರೋ ಕಬಡ್ಡಿ ಲೀಗ್, ಕಬಡ್ಡಿಯ ಒಂದು ಆಹ್ಲಾದಕರವಾದ ವಿಶೇಷವಾಗಿರ್ತಕ್ಕಂಥ ಪಂದ್ಯಗಳು ರೋಚಕ ಘಟ್ಟಕ್ಕೆ ತಲುಪ್ತಾ ಇದ್ದಾವೆ. ಅದರಲ್ಲೂ ಕೂಡ ದಾವಣಗೆರೆ, ಕರ್ನಾಟಕದ ಹೃದಯ ಭಾಗದಲ್ಲಿರ್ತಕ್ಕಂಥ ದಾವಣಗೆರೆಯಲ್ಲಿ ದಕ್ಷಿಣ ವಲಯ ಮಟ್ಟದ ಖೋಖೋ ಪಂದ್ಯಾವಳಿ ನಡೀತಾ ಇದೆ. ವಿಶೇಷವಾಗಿರ್ತಕ್ಕಂಥ ಈ ಒಂದು ಖೋಖೋ ಪಂದ್ಯಾವಳಿಗಳಿಗೆ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಸಂಸದರು ಮಾತಾಡ್ತಾ ಹೇಳಿದರು, ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಬೇಕಾಗಿರ್ತಕ್ಕಂಥ ಟರ್ಫ್ ಗ್ರೌಂಡ್ನ ವ್ಯವಸ್ಥೆಯನ್ನು ಆದಷ್ಟು ಬೇಗ ಮಾಡಿಕೊಡ್ಲಿಕ್ಕೆ ಸಚಿವರ ಗಮನಕ್ಕೆ ತರ್ತೀನಿ ಅಂತ ಹೇಳಿ. ನಿಜಕ್ಕೂ ಕೂಡ ಇದು ಎಲ್ಲರ ಒಂದು ಅಭಿಮಾನಕ್ಕೆ ಕಾರಣ ಆಯಿತು. ಯಾಕೆಂದರೆ ಕ್ರೀಡಾಪಟುಗಳ ಸಾಕಷ್ಟು ದಿವಸಗಳ ಒಂದು ಬೇಡಿಕೆ ಇದೆ. ನಮ್ಮ ಒಂದು ಜಿಲ್ಲೆಯ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಟರ್ಫ್ ಗ್ರೌಂಡ್ನ ವ್ಯವಸ್ಥೆ ಇದೆ ಅಂಥೇಳಿ. I request all of you to give a big round of applause. It's time for you to give a big round of applause. ಜೋರಾದ ಚಪ್ಪಾಳೆ ಅನ್ನಿಸ್ಬೇಕಾಗಿರುತ್ತದೆ. ನಮ್ಮ ದಾವಣಗೆರೆಯ give him a big round of applause. Along South Zone Kho-Kho Championship 2025. So give her a big round of applause for wonderful. Shri Dinesh K. Shetty sir, ladies and gentlemen. Dinesh K. Shetty sir has been associated with lots of sports activity in Davangere. It's a pride honor we have amongst us the one and only Shri Dinesh K. Shetty sir. ಈ ಸಂದರ್ಭದಲ್ಲಿ ಸಾಕಷ್ಟು ಕ್ರೀಡಾಪಟುಗಳು
ಭಾಗವಹಿಸಿದ್ರು. ಅದರಲ್ಲೂ ಕೂಡ ದಿನೇಶ್ ಕೆ ಶೆಟ್ಟಿ ಅವರಾಗಿರ್ಬೋದು, ಮಾಜಿ ಕ್ರೀಡಾಪಟುಗಳು ಕೂಡ ಹೌದು, ಕ್ರೀಡಾಪಟುಗಳ ಒಂದು ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಂಥವರು. ಅದೇ ರೀತಿ ಅರ್ಜುನ ಪ್ರಶಸ್ತಿ ವಿಜೇತರಾಗಿದ್ದರು, ಹಿರಿಯ ಅಧಿಕಾರಿಗಳು ಕೂಡ ಭಾಗವಹಿಸಿದ್ರು. ಸಾಕಷ್ಟು ಜನ ಕ್ರೀಡಾಪಟುಗಳು ನಮ್ಮ ಒಂದು ಕರ್ನಾಟಕ ಸೇರಿದಂತೆ ಕೇರಳ ತಂಡ ಭಾಗವಹಿಸಿತ್ತು, ಹೈದರಾಬಾದ್ ತಂಡ ಕೂಡ ಭಾಗವಹಿಸಿತ್ತು. ಸಾಕಷ್ಟು ಕಡೆಗಳಿಂದ ಕ್ರೀಡಾಪಟುಗಳು ಭಾಗವಹಿಸಿದ್ರು. ಹೆಚ್ಚು ಕಡಿಮೆ 31 ತಂಡಗಳಲ್ಲಿ ಇಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ಪಡಲಾಗಿತ್ತು. ಸೊ ಕ್ರೀಡಾಕೂಟಗಳು ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಅವರಿಗೆ ಊಟ ವ್ಯವಸ್ಥೆಯನ್ನು, ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಸಿದ್ಧಗಂಗಾ ಶಾಲೆಯ ಒಂದು ಆಡಳಿತ ಮಂಡಳಿಯವರು ಕೂಡ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಇತ್ತು. ಒಟ್ಟಿನಲ್ಲಿ ಕ್ರೀಡಾಭಿಮಾನಿಗಳಿಗೆ 2 ದಿವಸಗಳ ಕಾಲ ನಡೀತಾ ಇರತಕ್ಕಂಥ ಕ್ರೀಡಾಕೂಟ, 3 ದಿವಸಗಳ ಕಾಲ ನಡೀತಾ ಇರತಕ್ಕಂಥ ಕ್ರೀಡಾಕೂಟ ಅತ್ಯಂತ ಸಂಭ್ರಮವನ್ನು ತಂದಿತ್ತು, ರಸದೌತಣವನ್ನು ಉಣಬಡಿಸಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕ್ರೀಡಾಭಿಮಾನಿಗಳಂತೂ ಕಿಕ್ಕಿರಿದ ಸಂಖ್ಯೆಯಲ್ಲಿ ಒಂದು ಕ್ರೀಡಾಂಗಣಕ್ಕೆ ಬಂದು ಕರ್ನಾಟಕ ತಂಡವನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಿದ್ದಂತೂ ನಿಜಕ್ಕೂ ಕೂಡ ಅಭಿಮಾನಿಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಬಹಳವೇ ಒಂದು ಆಹ್ಲಾದಕರ ವಾತಾವರಣ ಉಂಟು ಮಾಡಿತ್ತು. ಈ ರೀತಿಯ ಒಂದು ದೇಶೀಯ ಕ್ರೀಡೆಗಳಿಗೆ ಬೇಕಾಗಿರ್ತಕ್ಕಂಥ ಪ್ರೋತ್ಸಾಹ ಸಿಕ್ಕಾಗ ಮಾತ್ರ ಈ ರೀತಿಯ ಕ್ರೀಡಾಕೂಟಗಳು ಹೆಚ್ಚು ಆಯೋಜನೆಗೊಳ್ಳಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅಲ್ಲಿ ನೆರೆದಿರ್ತಕ್ಕಂಥ ಒಂದು ಪ್ರೇಕ್ಷಕರ ಅಭಿಪ್ರಾಯ ಆಗಿತ್ತು. ಸೊ ನಾವು ಕೂಡ ಹಾರೈಸ್ತಾ ಇದ್ದೀವಿ, ಈ ರೀತಿಯ ಕ್ರೀಡಾಕೂಟಗಳು ಪದೇ ಒಂದು ಆಯೋಜನೆ ಆಗ್ತಾ ಇರಲಿ, ಕ್ರೀಡಾಪಟುಗಳಿಗೆ ಉತ್ಸಾಹ ಸಿಗಲಿ, ಪ್ರೋತ್ಸಾಹ ಸಿಗಲಿ. ಅದೇ ರೀತಿ ಕ್ರೀಡಾ ಆಯೋಜಕರಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಸರ್ಕಾರಗಳು ಕಲ್ಪಿಸಿಕೊಡ್ಲಿ ಅಂಥೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ನಿವೃತ್ತ ಬ್ಯಾಂಕ್ ಅಧಿಕಾರಿಯಾಗಿರ್ತಕ್ಕಂಥ NT ಎರ್ರಿಸ್ವಾಮಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಶ್ರೇಷ್ಠ ಕೃತಿರತ್ನ ಒಂದು ಪ್ರಶಸ್ತಿ ಭಾಜನರಾಗಿದ್ದಾರೆ. ಯಾವುದಕ್ಕೆ ಈ ಒಂದು ಕೃತಿಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಬಹುಮಾನ ಅಥವಾ ಪ್ರಶಸ್ತಿ ಬಂದಿದೆ ಅಂತ ಹೇಳಿದ್ರೆ, ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ, ನಾಯಕ ನಟಿನ ಒಂದು ತಿಪ್ಪೇರುದ್ರಸ್ವಾಮಿ ಅವರ ಜೀವನ ಕೃತಿಯನ್ನು ಆಧರಿಸಿ ಬರೆದಿರ್ತಕ್ಕಂಥ ಒಂದು ಶ್ರೇಷ್ಠ ಕಲಾಕೃತಿಗೆ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದುವರೆಗೂ ಕೂಡ 34ಕ್ಕಿಂತ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಬ್ಯಾಂಕ್ನ ಮಾಜಿ ಉದ್ಯೋಗಿ ಕೂಡ ಆಗಿರ್ತಕ್ಕಂಥ ಎರ್ರಿಸ್ವಾಮಿ ಅವರಿಗೆ ಈ ಒಂದು ಪ್ರಶಸ್ತಿ ಬಂದಿರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಗದಗಿನ ಒಂದು ವಿಶೇಷವಾಗಿರ್ತಕ್ಕಂಥ ಸಂಸ್ಥೆ, ಆ ಸಂಸ್ಥೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಭಾವನೆಗಳು ತುಂಬಿ ಬರುತ್ತೆ. ಪುಣ್ಯ ಆಶ್ರಮದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೂಡ ಮಾಡಲಾಗ್ತಾ ಇದೆ. ಇದು 26ನೇ ತಾರೀಕು ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಇವರ ಸಾಧನೆಗೆ ಇನ್ನಷ್ಟು ಪ್ರಶಸ್ತಿಗಳು ಹುಡುಕೊಂಡು ಬರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಇವರು ಮಾಡಿರ್ತಕ್ಕಂಥ ಸಾಧನೆ ಕೇವಲ ಈ ಒಂದು ಸಾಹಿತ್ಯ ಕ್ಷೇತ್ರಕ್ಕಷ್ಟೇ ಅಲ್ಲ, ಒಬ್ಬ ವರದಿಗಾರರಾಗಿ, ಒಬ್ಬ ಸಾಮಾಜಿಕ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಒಬ್ಬ ಬ್ಯಾಂಕ್ ಅಧಿಕಾರಿಯಾಗಿದ್ದು ನಿವೃತ್ತರಾದ ನಂತರ ಈ ರೀತಿಯ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ತೊಡಸ್ಕೊಂಡು ತಮ್ಮದೇ ಆಗಿರ್ತಕ್ಕಂಥ ಸರಸ್ವತಿಯ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಭಿನಂದನಾರ್ಹ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿಶೇಷವಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಏನು ಮಾಡಿದ್ರೂ ಒಂದು ಸುದ್ದಿ ಆಗೋಗ್ಬಿಡತ್ತೆ. ಅದರಲ್ಲೂ ಕೂಡ ನಮ್ಮ ಆಯುಕ್ತರು ರೇಣುಕಾ ಮೇಡಮ್ ಅವರು ಎಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆ್ಯಪನ್ನು ಓಪನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, DVG ಸ್ಮಾರ್ಟ್ ಹೆಲ್ಪ್. ನಿಮ್ಮ ಒಂದು ಬೀದಿಯಲ್ಲಿ ಅಥವಾ ನಿಮ್ಮ ಒಂದು ವಾರ್ಡ್ನಲ್ಲಿ ನೀರು ಬರ್ತಾ ಇಲ್ವಾ, ಕಸ ಕ್ಲೀನ್ ಆಗ್ತಾ ಇಲ್ವಾ, ಅಥವಾ ಬೇರೆ ಇನ್ನೇನು ಕರೆಂಟ್ ಪ್ರಾಬ್ಲಮ್ ಇದೆಯಾ, ಅಥವಾ ಬೇರೆ ಇನ್ನೇನು ರಸ್ತೆಗಳದೇ ಸಮಸ್ಯೆ ಇದೆಯಾ, ಏನಾದರೂ ಸಮಸ್ಯೆ ಇರಲಿ, ಸೊ ಒಂದು DVG ಸ್ಮಾರ್ಟ್ ಹೆಲ್ಪ್ ಅಂತಕ್ಕಂಥ ಒಂದು ಏನು ಆ್ಯಪ್ ಇದೆ, ಅದಕ್ಕೆ ನೀವು ಲಾಗಿನ್ ಆಗಿ ನಿಮ್ಮ ಒಂದು ವಾರ್ಡ್ ನಂಬರ್ನ ಹಾಕಿ ಏನು ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಬರೆದು ತಿಳಿಸಿದ್ರೆ ಈ ವಿಷಯ ನೇರವಾಗಿ ಆಯುಕ್ತರು ಸೇರಿದಂತೆ ಎಲ್ಲ ವಿಭಾಗಗಳಿಗೆ ಇದು ತಕ್ಷಣ ಮಾತ್ರದಲ್ಲಿ ರೀಚ್ ಆಗುತ್ತೆ. ಮತ್ತು ಖುದ್ದು ಆಯುಕ್ತರೇ ಹೇಳಿದರೆ, ನಾನೇ ಇದನ್ನು ಮುತುವರ್ಜಿಯಿಂದ
ಪ್ರತಿ ದಿವಸ ಚೆಕ್ ಮಾಡ್ತೀನಿ, ಯಾವುದೇ ಒಂದು ವಾರ್ಡ್ನ ಸಮಸ್ಯೆಗಳಿದ್ದರೆ ಅಂದಿಗೆ ಆ ಒಂದು ಸಮಸ್ಯೆಗಳ ಪರಿಹಾರಕ್ಕಾಗಿ ನಾವು ಟೊಂಕ ಕಟ್ಟಿ ನಿಂತಿದ್ದೀವಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ನಿಜಕ್ಕೂ ಕೂಡ ಈ ರೀತಿಯ ಒಂದು ಸ್ಮಾರ್ಟ್ ಆ್ಯಪ್ಗಳು ಕೇವಲ ಒಂದು ಮೆಟ್ರೋ ಸಿಟೀಸ್ಗಳಲ್ಲಿ ಮಾತ್ರ ಇತ್ತು, ನಮ್ಮ ಬೆಂಗಳೂರಿನಂಥ ನಗರಗಳಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಆದರೆ ಇದನ್ನು ದಾವಣಗೆರೆಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಅಭಿನಂದನಾರ್ಹ. ಏಕೆಂದರೆ ಮಹಾನಗರ ಪಾಲಿಕೆ ಬಗ್ಗೆ ಒಂದಷ್ಟು ಕಂಪ್ಲೇಂಟ್ಸ್ಗಳಿದ್ದೇ ಇತ್ತು. ಅಯ್ಯೋ ಮಹಾನಗರ ಪಾಲಿಕೆ ಇವತ್ತು ಹೇಳಿದರೆ ಇನ್ನೊಂದು ವಾರಕ್ಕೆ ಬರ್ತಾರೆ ಅಂಥೇಳಿ. ಆದರೆ ಈಗ ಈ ಸ್ಮಾರ್ಟ್ ಆ್ಯಪ್ಗಳ ಮೂಲಕ ವಿಶೇಷವಾಗಿ ಅಂದಿನ ಸಮಸ್ಯೆಗಳಿಗೆ ಅಂದೇ ಪರಿಹಾರ ಕೊಡ್ತಕ್ಕಂಥ ವಿನೂತನ ಪ್ರಯತ್ನಕ್ಕೆ ಆಯುಕ್ತರಾಗಿರ್ತಕ್ಕಂಥ ರೇಣುಕಾ ಮೇಡಮ್ ಅವರು ವಿಶೇಷವಾಗಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಿಜಕ್ಕೂ ಕೂಡ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದು ಕೇವಲ ಹೆಸರಿಗೆ ಮಾತ್ರ ಇರದೇನೆ ಕಾರ್ಯರೂಪಕ್ಕೆ ಬಂದು ಅಂದಿನ ಸಮಸ್ಯೆಗಳು ಅಂದಂದೇ ಪರಿಹಾರ ಆಗಿದ್ದೆ. ಆದರೆ ನಿಜಕ್ಕೂ ಕೂಡ ದಾವಣಗೆರೆ ಒಂದು ನೆಕ್ಸ್ಟ್ ಲೆವೆಲ್ಲಿಗೆ ಆದಷ್ಟು ಬೇಗ ರೀಚ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅದೇ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸವನ್ನು ನಿರ್ವಹಿಸಲಿ. ಹಾಗಂತ ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಮೆಸೇಜನ್ನು ಮಾಡಿ ಅವರಿಗೆ ಇರಿಟೇಟ್ ಮಾಡೋದು ಬೇಡ ಅಲ್ವಾ. ಸೊ ನಾವು ನಮ್ಮ ಕೆಲಸಗಳನ್ನು ಮಾಡೋದ್ರ ಮೂಲಕ ಸಾರ್ವಜನಿಕರು ಕೂಡ ಒಂದಷ್ಟು ಜವಾಬ್ದಾರಿಯುತವಾಗಿ ವರ್ತಿಸಿ ಅಧಿಕಾರಿಗಳಿಗೆ ಸಹಕಾರ ಮತ್ತು ಪ್ರೋತ್ಸಾಹವನ್ನು ನೀಡೋದ್ರ ಮೂಲಕ ದಾವಣಗೆರೆ ನಗರವನ್ನು ಸುಂದರ ಮತ್ತು ಸ್ವಚ್ಛ ನಗರವನ್ನಾಗಿಟ್ಕೊಳ್ಳೋದ್ರಲ್ಲಿ ನಮ್ಮ ಜವಾಬ್ದಾರಿನ ಅರ್ಥಕೊಂಡು ಬಾಳೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದಿಷ್ಟು ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ದರೆ ಖಂಡಿತ @NDTV DVGಯನ್ನು ಫಾಲೋ ಮಾಡ್ತಾರೆ. ಇನ್ನಷ್ಟು ಸ್ವಾರಸ್ಯಕರ ವಿಚಾರಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಮತ್ತೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ, ಹರಸಿ ಹಾರೈಸಿ ಮತ್ತು ನಿಮ್ಮ ಸ್ನೇಹಿತರೆಲ್ಲರಿಗೂ ಕೂಡ ಇದನ್ನು ಫಾರ್ವರ್ಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ತಿಳಿಸಿ ಅಂತ ಕೇಳ್ಕೊಳ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.